ಇವತ್ತು ಆರಗದ್ದೆ ಕಗ್ಗಪುರಿ ಅಂತ ಹಳೆಯ ಊರು ಹೆಸರು. ಆರಗದ್ದೆಯಲ್ಲಿ ಆದಿಕಾಲದಿಂದಲೂ ನೆಲೆಸಿರ್ತಕ್ಕಂಥ ಭೂನೀಲ ಸಮೇತ ಚೆನ್ನಕೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ, ಪಲ್ಲಕ್ಕಿ ಉತ್ಸವ. ಈ ದಿನ ನಮ್ಮ ಗ್ರಾಮದಲ್ಲಿ ಬಹು ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಹಿರಿಯರು ತೋರಿಸ್ಕೊಟ್ಟ ದಾರಿಯಲ್ಲೇ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ದೈವ ಕೃಪೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ.
ಪ್ರತಿ ವರ್ಷ ಬರ್ತಾ ಇದ್ದೀನಿ. ಇದೇ ರೀತಿ ಈ ವರ್ಷ ಭಾಳ ವಿಜೃಂಭಣೆಯಿಂದ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಭಗವಂತನ ಆಶೀರ್ವಾದ ಊರಿಗೆ, ಕ್ಷೇತ್ರಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೆಯದಾಗಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಕೇಳ್ಕೊಂಡಿದ್ವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಆರಗದ್ದೆ ಕಗ್ಗಪುರಿ ಅಂತ ಹಳೆಯ ಊರು ಹೆಸರು. ಆರಗದ್ದೆಯಲ್ಲಿ ಆದಿಕಾಲದಿಂದಲೂ ನೆಲೆಸಿರ್ತಕ್ಕಂಥ ಭೂನೀಲ ಸಮೇತ ಚೆನ್ನಕೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ, ಪಲ್ಲಕ್ಕಿ ಉತ್ಸವ, ಅನೇಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಶ್ರವಣ ನಕ್ಷತ್ರದಲ್ಲಿ ಶ್ರೀರಾಮನವಮಿಯ ಆದ 15 ದಿವಸ, ಶ್ರೀರಾಮನವಮಿ ರಥೋತ್ಸವದ ನಂತರ 15 ದಿವಸ ಪ್ರತಿದಿನ ರಥೋತ್ಸವದ ಸ್ವಾಮಿಗೆ ಅನೇಕ ಅವತಾರಗಳನ್ನು ಮೆರವಣಿಗೆ, ಬೆಳಗ್ಗೆ ಅಭಿಷೇಕ, ರಾತ್ರಿ ಮೆರವಣಿಗೆ, ಮಧ್ಯಭಾಗದಲ್ಲಿ ಶ್ರವಣ ನಕ್ಷತ್ರದಲ್ಲಿ ನಾವು ಬ್ರಹ್ಮರಥೋತ್ಸವವನ್ನು ಏರ್ಪಡಿಸ್ಕೊಂಡು ಬಂದಿದ್ದೀವಿ. ಇದು ಚೋಳರ ಪ್ರತಿಷ್ಠೆ. ತದನಂತರ ಪೂಜೆ ಪುನಸ್ಕಾರಗಳು ಕಾಲಕ್ಕೆ ತಕ್ಕಂಗೆ ಅಭಿವೃದ್ಧಿಗಳನ್ನು ಮಾಡ್ಕೊಂಬಂದಿದ್ದಾರೆ ಹಿರಿಯರೆಲ್ಲ. ಆದರೆ ರಥೋತ್ಸವವನ್ನು ನಮ್ಮ ದ್ಯಾವಸಂದ್ರದ ನಮ್ಮ ನಾಗಭೂಷಣವ್ರ ತಂದೆಯವರಿದ್ದರು. ಅವ್ರ ಕಾಲದಲ್ಲಿ, ನಮ್ಮ ಕೃಷ್ಣಮಾಚಾರ್ಯ ಕಾಲದಲ್ಲಿ ಬ್ರಹ್ಮರಥೋತ್ಸವವನ್ನು ಪ್ರಾರಂಭ ಮಾಡಿದ್ರು. ರಥವನ್ನು ಪ್ರಾರಂಭ ಮಾಡಿ ಕಾಲಕ್ಕೆ ಅಭಿವೃದ್ಧಿ ಮಾಡಿ, ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ 7 ವರ್ಷಕ್ಕೂ ಮೊದಲು ದೇವಸ್ಥಾನವನ್ನು ರಿನಿವೇಷನ್ ಮಾಡಿ, ರಾಜಗೋಪುರವನ್ನು ಮಾಡಿ, ಹೊಸ ರಥವನ್ನು ಮಾಡಿ ವಿಜೃಂಭಣೆಯಿಂದ ಮಾಡ್ಕೊಂಬರ್ತಾಯಿದ್ದೀವಿ. ಇದಕ್ಕೆಲ್ಲ ಕಾರಣಕರ್ತರು ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ಭೇದವನ್ನು ಮರೆತು ಈ ಒಂದು ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಂಗೆ ಮಾಡ್ಕೊಂಬರ್ತೀವಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಜಾತ್ರೆ ಅಂದರೆ ಊರಿನ ಎಲ್ಲ ಜನ ಭಾಗವಹಿಸುವಂಥದ್ದು, ಎಲ್ಲರ ಮನೆಯಲ್ಲಿ ಹಬ್ಬದ ವಾತಾವರಣ. ಇನ್ನೊಂದು ವಿಶೇಷ ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಹೋಗಿ ನೋಡಿ, ಆ ಮನೆಯಿಂದ ಹೆಣ್ಮಕ್ಳಿಗೆ ಆಚೆ ಕೊಟ್ಟರು ಎಲ್ಲ ಹೆಣ್ಮಕ್ಳು ಊರಿಗೆ ಬಂದಿರ್ತಾರೆ, ತವರು ಮನೆಗೆ ಬಂದಿರ್ತಾರೆ. ಇದ್ದು ಭಾಗವಹಿಸಿ ಆಮೇಲೆ ಒಬ್ಬರನ್ನೊಬ್ಬರು ಮಾತಾಡಿಸ್ಕೊಂಡು ಎಲ್ಲರ ಒಂದು ಮಿಲನ, ಎಲ್ಲರೂ ಸೇರಿ ಇವತ್ತೊಂದು ಏನೋ ಒಂದು ಸಂಭ್ರಮದ ವಾತಾವರಣ, ಹಬ್ಬ ಅವ್ರವ್ರ ಮನೆ ಮಾಡ್ಕೊಂಡು ಹೋಗೋದು. ಇದು ಕಾರ್ಯಕ್ರಮ ಏನಾಗಿದೆ, ರಥೋತ್ಸವ ಬಂದ ತಕ್ಷಣ ತದನಂತರ ನಾದಸ್ವರ ಕಚೇರಿ ಇರುತ್ತೆ, ತದನಂತರ ಆರ್ಕೆಸ್ಟ್ರಾ ಇರ್ತದೆ, ತದನಂತರ ಕರಗ ಇರ್ತದೆ, ಆಮೇಲೆ ಪಲ್ಲಕ್ಕಿ ಉತ್ಸವ ಬಂದು ಬೆಳಗ್ಗೆ ಆದಮೇಲೆ ಮಹಾಮಂಗಳಾರತಿ ಕಾರ್ಯಕ್ರಮ. ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ನಡ್ಕೊಂಬರ್ತಾಯಿದೆ. ಈ ಒಂದು ಸ್ವಾಮಿ ಕಾರ್ಯ ಎಲ್ರಿಗೂ ಸಂತೋಷವನ್ನು ಕೊಟ್ಟಿದೆ. ಹಾಗೆ ನೋಡಿ, ಈ ಗ್ರಾಮದಲ್ಲಿ ನೆಲೆಸಿರೋರು, ಈ ಗ್ರಾಮವನ್ನು ಬಿಟ್ಟೋಗಿರ್ತಕ್ಕಂಥವ್ರು, ಬೇರೆ ಕಡೆ ವಾಸ ಮಾಡ್ತಿರ್ತಕ್ಕಂಥ, ಉದಾಹರಣೆಗೆ ನಮ್ಮ ಬಸವರಾಜ್ ಅವರು ಇಲ್ಲೇ ಇದ್ದಂಥವ್ರು, ಅವರು ಈ ಕಾರ್ಯಕ್ರಮದಲ್ಲಿ ಇವತ್ತು ಸಹ ಅವ್ರಿಗಾದಂಥ ಸೇವೆಯನ್ನು ಸಲ್ಲಿಸಿ ನಮ್ಮ ಜೊತೆಯಲ್ಲಿ ಬರ್ತಾರೆ. ಈ ಥರದವರು ಇದ್ದಾರೆ. ನಮ್ಮ ಗ್ರಾಮವನ್ನು ಬಿಟ್ಟೋದ್ರೂ ಸಹ ಇಲ್ಲಿ ಇವತ್ತು ಪೂಜೆಗಳನ್ನು ಮಾಡಿಕೊಂಡು, ಪೂಜೆಗಳನ್ನು ಬಿಟ್ಕೊಡಿಲ್ಲ, ಅವರು ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ. ಅವರ ಸೇವೆಯನ್ನು ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಒಂದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕಾರಯುತವಾಗಿ ಬಂದಿರತಕ್ಕಂಥದ್ದು. ಆ ಒಂದು ಏನಂದರೆ, ಊರಿನ ಏಳಿಗೆಗಳಾಗಬೇಕಾದ್ರೆ ಕಾಲಕ್ಕೆ ಏನೇನು ಕಾರ್ಯಕ್ರಮಗಳಿರ್ತದೆ, ದೇವರ ಕಾರ್ಯಕ್ರಮಗಳು ನಡೀತಾ ಇದ್ದರೆ ಶಾಂತಿಯಿಂದ ಇರ್ತದೆ. ಆ ಭಗವಂತ ನಮ್ಮ ಅದೃಷ್ಟ, ಆ ದೇವರ ಮುಂದೆ ನಾವು ವಾಸ ಇರ್ತಕ್ಕಂಥದ್ದು, ಆ ಒಂದು ಅದೃಷ್ಟ. ಆಮೇಲೆ ಒಳ್ಳೆಯ ಒಂದು ಕಾರ್ಯಕ್ರಮಗಳು ನಡೀತಾ, ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಊರಿನ ಗ್ರಾಮಸ್ಥರಿಗೆ, ವಿಶೇಷವಾಗಿ ನಮ್ಮ ಇದರ ಸಂಚಾಲಕರು, ನಮ್ಮ ಅಧ್ಯಕ್ಷರು, ನಮ್ಮ ಶಾಂತರಾಮ್ ಅವರು, ಇದರ ನೇತೃತ್ವ ಒಂದು ತಂಡ ರಚನೆ ಮಾಡಿದ್ದೀವಿ. ಇನ್ನೂ ಒಂದೇನಿತ್ತು, ಇದಕ್ಕೆ ಮೊದಲು ನಮ್ಮ ಶಾಂತರಾಮ್ ಅವರು ಬರೋಕ್ಕೆ ಮೊದಲು ಎಲ್ಲ ಜವಾಬ್ದಾರಿಗಳು ನಾವುಗಳು ಹೊತ್ಕೊಂಡು, ಈಗೇನಾಗಿದೆ ನಮ್ಗೆ ಸಲೀಸು, ನಾವು ಬರೀ ಸೂಪರ್ವಿಷನ್. ಈಗೆಲ್ಲ ಯುವಕರ ತಂಡ, ನಮ್ಮ ಅಕ್ಷಯ್, ನಮ್ಮ ತಮ್ಮವರಿದ್ದಾರೆ, ಎಲ್ಲ ಒಂದು ತಂಡ ರಚನೆ ಮಾಡಿದ್ದೀವಿ. ಅಲ್ಲೂ ಅವರು ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಂತರಾಮ್ ಅವರ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯನ್ನು ಮಾಡ್ಕೊಂಬರ್ತಾಯಿದೆ. ತಮ್ಮ ಎಲ್ಲರಿಗೂ ಭೂನೀಲ ಸಮೇತ ನಮ್ಮ ಚೆನ್ನಕೇಶ್ವರ ಸ್ವಾಮಿ ಹಾಗೂ ನೆನ್ನೆ ನಮ್ಮ ಊರಲ್ಲಿ ಇನ್ನೊಂದು ವಿಶೇಷ, ಎಲ್ಲ ದೇವಸ್ಥಾನಗಳು ರಿನಿವೇಷನ್ ಆಯಿತು. ನಮ್ಮ ನೆನ್ನೆ ತಾನೇ ಚಿಕ್ಕಮರಿಯಮ್ಮನ ದೇವಸ್ಥಾನ ಭಾಳ ವಿಜೃಂಭಣೆಯಿಂದ ನಮ್ಮ ದಲಿತ ಬಾಂಧವರು ಭಾಳ ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಿಸಿ ಭಾಳ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ, ನಿನ್ನೆ ಒಂದು ಕಾರ್ಯಕ್ರಮ, ಮೊನ್ನೆ ಕೋಲಾಟ, ನಿನ್ನೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ, ಎಲ್ಲ ಒಗ್ಗಟ್ಟಾಗಿ ಭಾಳ ಚೆನ್ನಾಗಿ ಕಾರ್ಯಕ್ರಮಗಳಾಗಿದೆ. ಇದಕ್ಕೆಲ್ಲರಿಗೂ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಊರಿನ ಜನತೆಗೆ ಎಲ್ರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಅವರೆಲ್ಲರ ಸಹಕಾರ ಸದಾ ಯಾವಾಗೂ ಇರಲಿ, ಅವರೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಪ್ರಾರ್ಥನೆಯನ್ನು ಮಾಡ್ತೀನಿ. ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಆರಗದ್ದೆ ಗ್ರಾಮದ ಎಲ್ಲ ನಮ್ಮ ಪೂರ್ವಿಕರ ಕಾಲದಿಂದಲೂ ಸಹ ಇಂದಿನ ದಿನದ ಯುವಕರವರೆಗೂ ಭಾಳ ದೇವರ ಭಕ್ತಿ ಉಳ್ಳಂಥ ನಮ್ಮ ಈ ಆರಗದ್ದೆ ಗ್ರಾಮಸ್ಥರು. ಯಾಕೆಂದರೆ ಎಲ್ಲೇ ದೇವರ ಕಾರ್ಯಗಳು ನಡಿಬೇಕಂದ್ರೆ ಆ ಗ್ರಾಮಸ್ಥರು ಭಕ್ತಿ
ಇಂದ ದೇವರ ಪೂಜೆಗಳನ್ನು ನೆರವೇರಿಸಿದಲ್ಲಿ ಎಲ್ಲರ ಮನೆ ಭಾಗ್ಯ ಬೆಳಗುತ್ತೆ ಅನ್ನೋದರಲ್ಲಿ ಸಾಕ್ಷಿ ನಮ್ಮ ಆರಗದ್ದೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚೆನ್ನಕೇಶ್ವರ ಸ್ವಾಮಿ ದೇವಾಲಯ ನಾವು ಇಲ್ಲಿಗೆ ಬಂದರೆ ಎಷ್ಟೋ ನೂರಾರು ಮೈಲಿಗಳು ಯಾತ್ರಾ ಸ್ಥಳಕ್ಕೆ ಹೋಗಿ ಬಂದಷ್ಟು ಸಂತೋಷ ಆಗ್ತದೆ. ಅದನ್ನು ನೋಡೋಕ್ಕೆ ಬೆಂಗಳೂರಿನಿಂದ ಭಾಳಷ್ಟು ಜನ ಈಗ ಬರ್ತಾ ಇದ್ದಾರೆ. ಅಂಥ ಒಂದು ದೇವಾಲಯದ ನಿರ್ಮಾಣದಲ್ಲಿ ನಮ್ಮ ನಟರಾಜ್ ಅವರು, ಶಾಂತಾರಾಮ್ ಇನ್ನು ಅನೇಕ ತಂಡ, ನಮ್ಮ ಎಚ್ ಎಸ್ ಬಸವರಾಜರವರು ಇಂಥವರೆಲ್ಲ ಸೇರಿಕೊಂಡು ಬಹಳ ಶಿಥಿಲ ಅಂದರೆ ಪೂಜೆಗಳು ನಡೀತಾ ಇತ್ತು. ಆದರೆ ಆಧುನೀಕರಣ ಇರಲಿಲ್ಲ. ಇಂಥ ಒಂದು ಅದ್ಭುತವಾದ ಆಧುನೀಕರಣ ಬಹಳ ಶ್ರಮಪಟ್ಟು ಗ್ರಾಮಸ್ಥರೆಲ್ಲರೂ ವಾಲಂಟರಿಯಾಗಿ ವೈಯಕ್ತಿಕವಾಗಿ ಅವರೇ ರೂಪಾಯಿಗಳನ್ನು ದಾನ ನೀಡಿ ಇಂಥ ಒಂದು ಅದ್ಭುತವಾದ ದೇವಸ್ಥಾನ ಮಾಡಿದ್ದಾರೆ. ಇಲ್ಲಿ ಬಂದರೆ ನಮಗೆ ತಮಿಳುನಾಡಲ್ಲಿ ಇಂಥ ದೇವಸ್ಥಾನಗಳು ನೋಡೋಕ್ಕೆ ಹೆಚ್ಚಿಗೆ ಸಿಗುತ್ತೆ. ಆ ಒಂದು ಭಾವನೆ ಬರ್ತದೆ. ಇಲ್ಲಿ ಎಷ್ಟೋ ನೂರಾರು ಕಿಲೋಮೀಟ್ರ್ ದೂರ ಹೋಗಿ ನಾವು ಇಂಥ ದೇವಸ್ಥಾನಗಳನ್ನು ನೋಡಬೇಕಾಗಿತ್ತು. ಅಂಥದ್ದು ದೇವಸ್ಥಾನವನ್ನು ನಮ್ಮೂರಿನಲ್ಲೇ ಎಲ್ಲ ಗ್ರಾಮಸ್ಥರು ಸೇರಿ ಮಾಡಿರೋದು ನಮಗೆಲ್ಲ ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಆ ಸಂತೋಷದ ಪರಿವಿಧಿಯಿಂದ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅವರ ಒಂದು ಆಶೀರ್ವಾದ ಪಡೆದು ಗ್ರಾಮಸ್ಥರ ಆಶೀರ್ವಾದವನ್ನು ಪಡ್ಕೊಂಡು ಹೋಗುವಂಥ ಭಾಗ್ಯ ನಮಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ ನಮ್ಮ ನಟರಾಜ್ ಅವರು, ಶಾಂತಾರಾಮ್ ಅವರು, ನಮ್ಮ ಬಸವರಾಜ ಅಣ್ಣವರು ಎಲ್ಲರೂ. ಆದ್ದರಿಂದ ಗ್ರಾಮಸ್ಥರಿಗೆ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ, ಅವ್ರ ಮನೆಯಲ್ಲಿ ಎಲ್ಲ ಆನಂದ ಸದಾ ಉಂಟಾಗಲಿ ಅಂತ ಚೆನ್ನಕೇಶ್ವರ ಸ್ವಾಮಿನಲ್ಲಿ ಪ್ರಾರ್ಥಿಸ್ತಾ ತಮಗೂ ಎಲ್ಲ ವಂದಿಸ್ತಾ ಇದ್ದೀನಿ. ನಮಸ್ಕಾರ. ಗ್ರಾಮದ ಆರಾಧ್ಯ ದೈವ ಶ್ರೀ ಬೂನೀಳ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿಯವರ ಆಶೀರ್ವಾದವನ್ನು ಪಡೆದು ಈ ದಿನ ನಮ್ಮ ಗ್ರಾಮದಲ್ಲಿ ಬಹು ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಹಿರಿಯರು ತೋರಿಸ್ಕೊಟ್ಟ ದಾರಿಯಲ್ಲೇ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ದೈವ ಕೃಪೆಯಿಂದ ಮಾಡ್ಕೊಂಬರ್ತಾ ಇದ್ದೇವೆ. ಈ ಒಂದು ದೇವಾಲಯದ ಜೀರ್ಣೋದ್ಧಾರ 2016ರಲ್ಲಾಯಿತು. ಅಲ್ಲಿಂದ ಇಲ್ಲಿವರೆಗೂ ಸಹ ಪ್ರತಿ ವರ್ಷವೂ ಒಂದೊಂದೇ ಹಂತವಾಗಿ ಅಭಿವೃದ್ಧಿನ ಹೊಂದುತ್ತಾ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ವ್ಯವಸ್ಥೆ ಎಲ್ಲವನ್ನು ಮಾಡಿ ಇವತ್ತಿನ ದಿನ ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಆ ಭಗವಂತ ಇಡೀ ವಿಶ್ವಕ್ಕೆ ನಾಡಿಗೆಲ್ಲ ಒಳ್ಳೆ ಮಳೆ ಬೆಳೆಯನ್ನು ಕರುಣಿಸಿ ಇಡೀ ವಿಶ್ವಕ್ಕೆ ನಾಡಿಗೆಲ್ಲ ಒಳಿತನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ. ವಂದನೆಗಳು. ಆರಗದ್ದೆ ಗ್ರಾಮದಲ್ಲಿ ಬೂನೀಳ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಆಯೋಜನೆಯಾಗಿದ್ದು, ಇದೇ ಸಂದರ್ಭದಲ್ಲಿ ಬ್ರಹ್ಮರಥೋತ್ಸವದ ಮುಂಭಾಗದಲ್ಲಿ ಕಗಪುರಿ ಗುಡ್ ಬಾಯ್ಸ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಬಂದಿರತಕ್ಕಂಥ ಭಕ್ತ ಸಾಗರಕ್ಕೆ ಆಯೋಜಿಸಿದ್ದು, ಎಲ್ಲರೂ ಸ್ವಾಮಿ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಆ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಬೂನೀಳ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಜಾತ್ರೆ ಇದು 15 ದಿವಸಗಳ ಕಾಲ ಜಾತ್ರೆ ನಡೆಯುತ್ತೆ ಸರ್. ಶ್ರೀರಾಮನವಮಿಯಿಂದ 15 ದಿವಸಗಳ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಕೊನೆ ದಿವಸ ಆಗಿದೆ. ರಾತ್ರಿ ಕರಗ ಇದೆ, ಮರಿಯಮ್ಮ ಮಾರಮ್ಮ ದೇವಸ್ಥಾನದ ಇದರಿಂದ ಕರಗ ಇದೆ, ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ. ಇವತ್ತು ಕೊನೆ ಆಗುತ್ತೆ ಸರ್. ಇದು ಪಲ್ಲಕ್ಕಿ ಉತ್ಸವಗಳಿದ್ದಾವೆ. ಕರಗ ರಾತ್ರಿ 2 ಗಂಟೆಗೆ ಶುರು ಮಾಡುತ್ತೆ. ಆರಗದ್ದೆ ಬೂನೀಳ ಸಮೇತ ಶ್ರೀ ಚೆನ್ನಕೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಶ್ರವಣ ನಕ್ಷತ್ರದಂದೇ ನಾವು ವರ್ಷ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಇತಿಹಾಸ. ಮತ್ತು ಈಗ ಬ್ರಹ್ಮರಥೋತ್ಸವದ ಮುಂದೆ ನಮ್ಮ ಕಗ್ಗಾಪುರಿ ಗುಡ್ ಬಾಯ್ಸ್ ವತಿಯಿಂದ ಪ್ರತಿ ವರ್ಷವೂ ನಾವು ಅನ್ನದಾನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷವೂ ಸಹ ಯಶಸ್ವಿಯಾಗಿ ನಡೆಸಿದ್ದೀವಿ. ತುಂಬ ಅತಿ ಹೆಚ್ಚಿನ ಜನಸಾಗರದಲ್ಲಿ ಬಂದು ನಮ್ಮ ಜಾತ್ರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಎಲ್ಲ ಜನಸಾಗರಕ್ಕೂ ನಾವು ಮತ್ತು ನಮ್ಮ ಚೆನ್ನಕೇಶ್ವರ ಸ್ವಾಮಿ ಭಕ್ತ ಸಾಗರದಿಂದ ಎಲ್ಲ ಅಷ್ಟೈಶ್ವರ್ಯ ಆರೋಗ್ಯನ ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ನಾವು ಎಲ್ಲ ಭಕ್ತ ಸಾಗರದಿಗಳಿಗೂ ಕೇಳ್ಕೊತೀವಿ. ಕಾರ್ಯಕ್ರಮ ಐತೆ, ತೇರು ಇದು ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾರೆ, ವರ್ಷಕ್ಕೊಂದು ಗೀತ ನಡೀತಾ ಐತೆ. ಎಲ್ಲರೂ ಶಾಂತಿ ಕಾಪಾಡಬೇಕು, ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು, ಒಗ್ಗಟ್ಟಾಗಿ ನಡಿಬೇಕು. ಅದು ಮುಂದೆ ಯಾವುದೂ ಇಲ್ಲ. ದೊಡ್ಡವ್ರು ಹೇಳ್ದಂಗೆ ಕೇಳ್ಕೊಂಡು ಹೋದರೆ ಒಳ್ಳೆಯದು, ಇನ್ನೂ ಚೆನ್ನಾಗಿರುತ್ತೆ. ಅಷ್ಟೇ, ದೇವ್ರ ಕೆಲಸ ಮಾಡಿದ್ರೆ ಒಳ್ಳೆಯದು. ಇದು ನಮ್ಮ ತಾತ ಮುತ್ತಾತ ಕಾಲದಿಂದ ನಡ್ಕೊಂಬರ್ತಾಯಿದೆ. ಇವತ್ತೇನು ಹೊಸದೇನಿಲ್ಲ, ಇದು ಆವತ್ತಿಂದ ನಡ್ಕೊಂಬರ್ತಾಯಿದೆ. ನಡ್ಕೊಳಿಸ್ಕೊಂಡು ಹೋಗಿ ಜನ ಎಲ್ಲರೂ ಚೆನ್ನಾಗಿರಬೇಕು, ಊರೆಲ್ಲ ಚೆನ್ನಾಗಿರಬೇಕು, ಒಗ್ಗಟ್ಟಾಗಿ ಹೋಗಬೇಕು.